ಸೈಲೆಂಟ್ ಆಗಿರಕ್ಕಲ್ಲ ಖುಷಿ ವಿಚಾರ ಮೊದಲನೇದಾಗಿ ಹಂಚ್ಕೊಳ್ಳಿ. ಸೊ ಸದ್ಯಕ್ಕೆ ಮದುವೆ ವಿಚಾರ ಎಲ್ಲ ಕಡೆ ನಿಮ್ಮ ತಾಯಿಯವರು ಕೂಡ ಮಾತಾಡಿದ್ದಾರೆ ಆ ಬಗ್ಗೆ. ಸೊ ಅದು ಕನ್ಫರ್ಮ್ ಹೌದಾ, ಯಾವಾಗ, ಏನು? ಅವರು ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಮಾತಾಡಿಸ್ಬಿಟ್ರಿ ಎಲ್ಲ ಸೇರ್ಕೊಂಡು ನೀವು. ಅದೇ ಹೇಳಿದ್ನಲ್ಲ, ನಾನು ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನೋ ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಅದಲ್ವಾ. ಬಟ್ ಹೆಂಗೆ ಅಂದರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ. ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ. ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ. ಸ್ವಲ್ಪ ಕಾಲಾವಕಾಶ ತಗೋತಾ ಇದ್ದೀನಿ ಅಷ್ಟೇ, ಕರೆಕ್ಟಾಗಿದ್ದ ಒಂದು ವೇದಿಕೆಯಲ್ಲಿ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ಅಂತ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ನಾನೇನು ಡಿನೈ ಮಾಡ್ತಿಲ್ಲ, ಬಟ್ ಸೈಲೆಂಟ್ ಆಗಿದ್ದೀನಿ. ತುಂಬ ವೆರಿ ಶಾರ್ಟ್ ಟೈಮಲ್ಲಿ, ಇನ್ನು ತುಂಬ ಈ ವರ್ಷ ಅನ್ನೋದು ತುಂಬ ವೆರಿ ಶಾರ್ಟ್ ಟೈಮಲ್ಲಿ. ಮುಂಚೆನೇ ಆಗಿತ್ತಮ್ಮ, ಎಲ್ಲ ತಯಾರಿಗಳು ಮುಂಚೆನೇ ಆಗಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ಹೇಳ್ತೀನಿ, ವೆರಿ ಶಾರ್ಟ್ಲಿ ಹೇಳ್ತೀನಿ. ಜೋಡಿಯ ಬಗ್ಗೆ ಎಲ್ಲ ಕಡೆಯಿಂದ ಒಳ್ಳೆ ಶುಭಾಶಯಗಳು ಸಿಗ್ತಾ ಇದೆ ಈಗ ಆಲ್ರೆಡಿ. ಓಕೆ, ಏನು ಗೊತ್ತಾ, ನೀವು ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ, ನೀನು ಸ್ಟೇಟ್ಮೆಂಟ್ ಕೊಟ್ಟು ನಾನು ಥ್ಯಾಂಕ್ ಯು ಹೇಳಿದ್ರೆ ಸಾಕದು ಫಿಕ್ಸ್ ಅದು ಒಂಥರನೇ ಆಗುತ್ತೆ. ಬಟ್ ಎನಿವೇ ಥ್ಯಾಂಕ್ ಯು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ನಾನೇನೋ ಮುಚ್ಚು ಮರೆ ಮಾಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ. ಬಟ್ ಸಿಚುವೇಶನ್ಸ್ಗಳೆಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ, ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದು ಸತಿ ನಾನು ಆರಾಮಾಗಿ ಕೂತ್ಕೊಂಡು ಡೀಟೇಲ್ಡಾಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಫಾರ್ ನೌ ಎಸ್, ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ. ಅಲ್ಲ, ಪರಿಚಯ ಆಗಿದ್ದು ನಮ್ಗೆ ಹಾಗೇನೆ, ಯಾಕಂತಂದರೆ ಅಲ್ಲಿಂದ ಏನು ಖಂಡಿತವಾಗ್ಲಿಲ್ಲ. ಅವಾಗ ಸಾರ್ ತಮಾಷೆಗೆ ಅದನ್ನು ಶುರು ಮಾಡಿದಷ್ಟೇ. ಬಟ್ ಅದಾದಮೇಲೆ ಏನೂ ಇರಲಿಲ್ಲ. ತುಂಬ ರೀಸೆಂಟಾಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ಇಟ್ ಇಸ್ ನಾಟ್ ಹಂಗೆ ಅನ್ಕೊಂತಾರ ಥರದ ಆ ಥರದ್ದೇನಲ್ಲ ಅದು. ಏನು ನನಗೆ ಅದು ಏನು ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೇನು ಅಂತಂದರೆ ತುಂಬ ಮನಸ್ಸಿಗಂತೂ ನೋವಾಗಿದೆ. ಆ ಕಡೆ ರೇಣುಕಾ ಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು, ಅವ್ರ ಬಗ್ಗೆಯೂ ನನಗೆ ಅದೇ ಆದಂಥ ಒಂದು ಅಪಾರವಾದ ಒಂದು ನೋವಿದೆ. ನನಗೆ ಆಗಬಾರ್ದಾಗಿದೆ ಈ ಥರದ ಇನ್ಸಿಡೆಂಟು. ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ ಥರ. ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಇದ್ದೀನಿ. ನನ್ನ ಕುಟುಂಬನ ಹಾಗೆ ಇದೆ. ಈಗಲೂ ನನ್ನ ಅನಿಸಿಕೆ ಏನು ಅಂತಂದರೆ, ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ, ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ. ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್, ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ. ನಾವು ಒಂದೊಂದು ಕಡೆ ವಾಲ್ತೀವಿ. ಅದೇ ಹ್ಯೂಮನ್ ಆಗಿ ನಮ್ಗಳದ್ದು. ನನಗೆ ಯಾರು ಆತ್ಮೀಯರ ಇರ್ತಾರೆ, ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಾ ಇರ್ತೀನಿ, ನನ್ನ ಎಲ್ಲ ಅಭಿಪ್ರಾಯಗಳು ಅವ್ರ ಮೇಲೇ ವಾಲುತ್ತೆ. ಅದಕ್ಕೆ ನಮ್ಮನ್ನು ಮೀರಿ ಕಾನೂನು, ಕೋರ್ಟು, ಲಾ ಅಂತ ಇರೋದು ನಮ್ಮನ್ನು ಮೀರಿ ಅದಕ್ಕೇ ಇರೋದು. ಅದು ಕರೆಕ್ಟಾಗಿ ನೋಡುತ್ತೆ, ಏನಿದೆ ಸತ್ಯಾಂಶಗಳನ್ನು ಅದು ಹೇಳುತ್ತೆ. ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ. ಅದಕ್ಕೇನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ. ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಹೇಗೆ ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ತೀನೋ, ಇಲ್ಲೂ ಒಂದು ದೊಡ್ಡ ಕುಟುಂಬ ಇದೆ, ಅವ್ರನ್ನ ನಂಬ್ಕೊಂಡಿರೋಂಥ ದೊಡ್ಡ ಕುಟುಂಬ ಇದೆ, ಅದಕ್ಕೂ ಅಷ್ಟೇ ನೋವಾಗಿದೆ. ಸೊ ಅದನ್ನು ಬರೆಸೋಂಥ ಶಕ್ತಿ ದೇವ್ರು ಕೊಡಬೇಕು ಅನ್ನೋದೇ ನನ್ನ ಒಂದು ಪ್ರೇಯರ್ಸ್ ಅಷ್ಟೇ. ಅಂದರೆ ಅದೇ ಹೇಳಿದ್ನಲ್ಲ, ಹ್ಯೂಮನ್ ಎಮೋಷನ್ಸ್, ನಮ್ಮ ಒಡನಾಟ ಇರೋರ ಜೊತೆಗೆ, ಅಥವಾ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ. ನನಗೆ ದರ್ಶನ್ ಸಾರು ಒಂದೇ ಅಲ್ಲ, ನಾನು ಬರೀ ಪರ್ಸ್ನಲಿ ಅಂತಲ್ಲ, ನನಗೆ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ. ಅದು ಪರ್ಸ್ನಲಿ ಆಗಿರ್ಬೋದು, ಪ್ರೊಫೆಷ್ನಲಿ ಆಗಿರ್ಬೋದು, ಅಥವಾ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಈ ಘಟನೆನೇ ನನಗೆ ನೋವಾಗಿದೆ. ಈ ಥರ ಒಂದು ಆಗಬಾರ್ದಾಗಿತ್ತೇನೋ, ಅದು ಯಾರು ಸರಿ ತಪ್ಪು ಅದು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಾಯಿಲ್ಲ ನನಗೆ. ಇದು ಆಗಬಾರ್ದಾಗಿದ್ದು ಯಾಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ. ಗೊತ್ತಿಲ್ಲಮ್ಮ, ಅದು ಅಷ್ಟು ತುಂಬ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು, ಡೆವಿಲ್ ಅಂದಮೇಲೆ ಇನ್ನೊಂದು ಪಿಕ್ಚರ್ ಇತ್ತು ಲೈನಪ್ಪು. ಅದಾದಮೇಲೆ ನಮ್ಮದು 59 ಅಂತ ಅನೌನ್ಸ್ಮೆಂಟ್ ಮಾಡಿದ್ದು. ಅದ್ರ ವರ್ಕೆಲ್ಲ ಮಾಡಿದ್ದೀವಿ ನಾವು. ಸೊ ಅವರು ಯಾವಾಗ ಬಂದ್ರು, ಅವ್ರು ಯಾವಾಗ ಅಂದ್ರು, ಅದು ಏನೇ ಪರಿಸ್ಥಿತಿ ಇದ್ರೂ ನಾನಂತೂ ಸಿನಿಮಾ ಮಾಡ್ತೀನಿ ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ ಅಷ್ಟೇ.
ಕೊನೆಯದಾಗಿ ನಿರಪರಾಧಿಗೆ ಉತ್ತರ ಅನ್ನೋ ವಿಶ್ವಾಸ ನಿಮ್ಮ ಅಲ್ಲ ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ ಲೋಕೇಶ್. ನಾನೇನೋ ಬೇರೆ ಏನೋ ಅಂತ ನನ್ನ ತಲೆ ಥಾಟ್ಸು ಇಲ್ಲ, ಅದೇ ಸತ್ಯ ಅಂತ ನಂಬಿದ್ದೀನಿ ನಾನು. ಅದೇ ಆಗಲಿ, ಅದೇ ಆಗಬೇಕು ಅಂತಲೇ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ನಾನು. ಸೊ ಹಂಗೆ ಆಗುತ್ತೆ ಅನ್ನೋ ನಂಬಿಕೆ. ಆ ಪ್ರಯತ್ನ ಪಟ್ಟಿದ್ದೀನಿ. ಇವಾಗ ಆದಷ್ಟು ಅವ್ರ ಫ್ಯಾಮ್ಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಇದ್ದಿದ್ದು. ಸೊ ಹಾಗಾಗಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ. ವೆರಿ ಶಾರ್ಟ್ಲಿ ಮೀಟ್ ಮಾಡುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು.